ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೆಂಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇವತ್ತು ನನ್ನ ಮಗನದು ಆ್ಯನ್ಯುವಲ್ ಡೇ ಫಂಕ್ಷನ್ ಇದೆ, ಹಾಗಾಗಿ ರೆಡಿಯಾಗಿದ್ದೀವಿ. ಹೊರಡ್ಬೇಕು. ಇವಾಗ ಟೈಮ್ ಬಂದು 5:30 ಆಗಿದೆ. ದೊಡ್ಡವನಿಗೆ 3 ಗಂಟೆಗೆ ತಂದುಬಿಡಿ ಅಂತ ಹೇಳಿದರು. ಹಾಗಾಗಿ ದೊಡ್ಡವನಿಗೆ ಬಿಟ್ಬಿಟ್ಟು ಬಂದೆ. ನಾನು ಬಂದು ಆಮೇಲೆ 3:30ಗೆ ಚಿಕನ್ ಸ್ಕೂಲ್ ಬಿಡುತ್ತೆ. ಹಾಗಾಗಿ ಅವ್ನಿಗೆ ಹೋಗಿ ಕರ್ಕೊಂಬಂದ್ಬಿಟ್ಟು ಅವನು ಊಟ ಮಾಡಿ ನಾನು ಊಟ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ಇವಾಗ ರೆಡಿಯಾಗಿದ್ದೀವಿ. ಅವನು 8 ಅಲ್ವಾ, ಹಾಗಾಗಿ ಸ್ವಲ್ಪ ಅವನ ಪ್ರೋಗ್ರಾಮ್ ಲೇಟ್ ಇರುತ್ತೆ. ಹಾಗಾಗಿ ಸುಮ್ಮನೆ ಹೋಗಿ ಕೂತ್ಕೊಳ್ಳೋದು ಈ ಚಳಿಲಿ ಅಂತ ಹೇಳ್ಬಿಟ್ಟು ನಾವೇ ಸ್ವಲ್ಪ ಲೇಟ್ ಮಾಡಿ ಹೋಗ್ತಾಯಿದ್ದೀವಿ. ಬನ್ನಿ ಹೋಗೋಣ ಇವಾಗ. ನೋಡಿ, ಆಲ್ರೆಡಿ ಫಂಕ್ಷನ್ ಸ್ಟಾರ್ಟ್ ಆಗಿದೆ. ನೋಡಿ, ಗಾಡಿಗಳೆಲ್ಲ ಎಷ್ಟು ಫುಲ್ ಆಗಿದ್ದಾವೆ. ಗಾಡಿ ನಾವು ಲಾಸ್ಟಲ್ಲಿ ಹಾಕ್ಬಿಟ್ಟು ಹೋಗ್ತಾಯಿದ್ದೀವಿ. ಹಾಗೆ ಒಬ್ಬರು ಫ್ರೆಂಡ್ಸ್ ಸಿಕ್ಕರು, ನಮ್ಮ ಸ್ಕೂಲಲ್ಲಿರೋರೆ. ಹಾಗಾಗಿ ಮಾತಾಡ್ಸ್ಕೊಂಡು ಹೋದ್ವಿ. ಇವನು ಬೇರೆ ಸ್ಕೂಲ್ ಹೋಗ್ತಾರೆ, ಹಾಗಾಗಿ ಯಾವ ಸ್ಕೂಲ್ ಅಂತ ಕೇಳ್ತಾಯಿದ್ರು. ನೋಡಿ, ಫಂಕ್ಷನ್ ಸ್ಟಾರ್ಟ್ ಆಗಿದೆ. ಆ ಸ್ಕೂಲ್ ಗೇಟಲ್ಲಿ ಎಂಟ್ರೆನ್ಸಲ್ಲಿ ನಾನು ವಿಡಿಯೋ ಮಾಡಿರಲಿಲ್ಲ. ಇಲ್ಲಿ ಒಳಗಡೆ ಬಂದಮೇಲೆ ವಿಡಿಯೋ ಮಾಡಿದೆ. ಆಮೇಲೆ ಅನ್ನಿಸ್ತು ಅದು ವಿಡಿಯೋ ಮಾಡ್ಕೋಬೇಕಾಗಿತ್ತು ಅಂತ. ಅಲ್ಲೂ ಜನ ತುಂಬ ಇದ್ದರು. ನೋಡಿ, ಚಿಕ್ಕ ಮಕ್ಕಳು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದ್ದಾವೆ. ಅದು ವಿಡಿಯೋ ತುಂಬ ಶಾರ್ಟ್ ಆಯಿತು ಅಂತ ಹೇಳ್ಬಿಟ್ಟು ಒಂದು ರೆಸಿಪಿ ವಿಡಿಯೋ ಹಾಕ್ತಾಯಿದ್ದೀನಿ. ಇದು ಒಂದು ಸ್ವೀಟ್ ರೆಸಿಪಿ. ಇದಕ್ಕೆ ಚಕುಲಿ ಅಂತ ಕರೀತಾರೆ ನಮ್ಮ ಕಡೆ ಎಲ್ಲ. ಈ ಕಡೆ ಏನಂತಾರೆ ಅಂತ ಗೊತ್ತಿಲ್ಲ. ಇದು ಸ್ವೀಟು ಮಾಡ್ಬೋದು ಮತ್ತು ಖಾರನೂ ಮಾಡ್ಬೋದು. ನಾನು ಸ್ವೀಟಾಗಿ ಮಾಡ್ತಾಯಿದ್ದೀನಿ. ಬನ್ನಿ ಹೆಂಗೆ ಮಾಡೋದಂತ ನೋಡೋಣ. ಇದಕ್ಕೆ ಫಸ್ಟ್ ಬೆಲ್ಲ, ಕೊಬ್ಬರಿ ತುರಿ ಮತ್ತು ಸೋಂಪು, ತುಪ್ಪ ಬೇಕು. ಹೆಂಗೆ ಮಾಡೋ ಅಂತ ನೋಡೋಣ ಬನ್ನಿ. ಫಸ್ಟು ಒಂದು ಪಾತ್ರೆಗೆ ನೀರು ಇಟ್ಕೊತಾ ಇದ್ದೀನಿ. ಅದಕ್ಕೆ ಬೆಲ್ಲ ಹಾಕ್ಕೊತಾ ಇದ್ದೀನಿ. ಏನಕ್ಕೆ ಅಂದರೆ ಬೆಲ್ಲದಲ್ಲಿ ಸ್ವಲ್ಪ ಕಲ್ಲು ಕಸ ಥರ ಇರುತ್ತಲ್ಲ, ಅದು ಸೋದಿಸ್ಕೊಳ್ಳೋಣ ಅಂತೇಳ್ಬಿಟ್ಟು ಬೆಲ್ಲ ಕರಗಿಸ್ಕೊತಾ ಇದ್ದೀನಿ. ನೋಡಿ, ಇವಾಗ ಈ ಪಾತ್ರೆಯಲ್ಲಿ ಮಾಡೋದು, ಹಾಗಾಗಿ ಅದು ಇವಾಗ ಇದರಲ್ಲಿ ಸೋದಿಸ್ಕೊತಾ ಇದ್ದೀನಿ. ಅದು ಹಂಗೆ ನೀರು ಕುದೀತಾ ಇರಲಿ. ಇವಾಗ ಚಪಾತಿ ಮಾಡ್ಕೊತಾ ಇದ್ದೀನಿ. ಇದೇನಿಲ್ಲ, ನಾರ್ಮಲ್ ಹಿಟ್ಟೆ ತೊಗೊಂಡಿರೋದು ನಾನು, ಬೇರೆ ಇದರಲ್ಲಿ ಏನೂ ಮಿಕ್ಸ್ ಮಾಡಿಲ್ಲ. ನೋಡಿ, ಇದು ನಮ್ಮೂರ ಕಡೆ ಸಿಗುತ್ತೆ, ಇಲ್ಲಿ ಸಿಗಲ್ಲ ಇದು. ಇದರಲ್ಲಿ ಸ್ವಲ್ಪ ತೆಳ್ಳಗೆ ಬರುತ್ತೆ ಅಂತೇಳ್ಬಿಟ್ಟು ಇದರಲ್ಲಿ ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ಕಟ್ ಮಾಡ್ಕೊಬೇಕು. ನಿಮ್ಗೆ ಯಾವ ಶೇಪಲ್ಲಿ ಬೇಕು ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ. ಸ್ಕ್ವೇರ್ ಬೇಕು ಸ್ಕ್ವೇರು, ಡೈಮಂಡ್ ಶೇಪ್ ಬೇಕು ಡೈಮಂಡ್ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ. ಇದು ಅಂಟ್ಕೋಬಾರ್ದು ಅಂತ ಹೇಳ್ಬಿಟ್ಟು ನಾನು 2 ಸ್ಪೂನ್ ತುಪ್ಪ ಹಾಕ್ಕೊತಾ ಇದ್ದೀನಿ. ಇವಾಗ ಇದು ಕಟ್ ಮಾಡ್ಕೊಳ್ಳೋವಂಥದ್ದು ಇದರಲ್ಲಿ ಹಾಕ್ತಾಯಿದ್ದೀನಿ. ಇವಾಗ ಎಲ್ಲನೂ ಅದೇ ಥರ ಮಾಡಿಕೊಂಡು ಕಟ್ ಮಾಡ್ಕೊಂಡ್ಬಿಟ್ಟು ಹಾಕಬೇಕು. ನಾನು ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡ್ತಾಯಿದ್ದೀನಿ. ಸಂಜೆ ಟೈಮಲ್ಲಿ ಅಲ್ವಾ, ಹಾಗಾಗಿ ಸ್ವಲ್ಪ ಮಾಡಿದ್ದೀನಿ. ಇದು ಈ ಥರ ಎಲ್ಲ ಮಾಡಾದಮೇಲೆ ಒಂದು 5 ನಿಮಿಷ ಒಂದು ಮೇಲ್ಗಡೆ ಪ್ಲೇಟ್ ಮುಚ್ಚಿಟ್ಬಿಟ್ಟು ಬೇಯಕ್ಕೆ ಬಿಡಬೇಕು.
ಅದು ಒಂಥರ ಸಾಫ್ಟ್ ಆಗುತ್ತೆ. ಸಾಫ್ಟ್ ಆದರೆ ಬೆಂದಿದೆ ಅಂತ ಅರ್ಥ, ಇಲ್ಲ ಅಂತ ಸ್ವಲ್ಪ ಗಟ್ಟಿ ಥರ ಇರುತ್ತೆ. ನೋಡ್ಕೊಳ್ಳಿ, ಒಂದು ಸ್ವಲ್ಪ ತೆಗೆದುಬಿಟ್ಟು ನೋಡಿದ್ರೆ ಗೊತ್ತಾಗುತ್ತೆ. ಇವಾಗ ಇದೆಲ್ಲ ಚೆನ್ನಾಗಿ ಬೆಂದಿದೆ. ಬೆಂದಾದಮೇಲೆ ಸ್ವಲ್ಪ ಏಲಕ್ಕಿ ಮತ್ತು ಸೋಂಪಿನ ಪುಡಿ ಹಾಕ್ತಾಯಿದ್ದೀನಿ, ಮತ್ತು ತೆಂಗಿನಕಾಯಿ ತುರಿ, ಮತ್ತು ಸ್ವಲ್ಪ ನಿಮಗೆ ಇಷ್ಟ ತುಪ್ಪ ಹಾಕ್ಕೊತೀನಂದರೆ ಹಾಕ್ಕೋಬೋದು, ಆಪ್ಷನಲ್ ಅದು, ಇಲ್ಲ ಅಂತಂದರೆ ಇಲ್ಲ. ಇಷ್ಟು ಮಾಡಿ ಮುಚ್ಚಿಟ್ರೆ ನಮ್ಮದು ಸ್ವೀಟ್ ಚಕೋಲಿ ರೆಡಿ ಆಗುತ್ತೆ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.